ನಮಸ್ಕಾರ. ಬೆಂಗಳೂರು ಟ್ರಾಫಿಕ್, ಕೆಲಸದ ಒತ್ತಡ ಇದರಿಂದ ಬೇಸರ ಆಗ್ಬಿಟ್ಟಿದ್ಯಾ? ಈ ಸಾಮಾಜಿಕ ಜಾಲತಾಣದಲ್ಲಿ ಮುಳುಗಿರೋಂಥ ಜಗತ್ತಲ್ಲಿ ಸ್ವಲ್ಪ ನಿಮ್ಗಾಗಿ, ನಿಮ್ಮ ಮನಃಶಾಂತಿಗಾಗಿ, ನಿಮ್ಮವರ ಜೊತೆ ಸುಂದರವಾದ ಸಮಯ ಕಳೆಯೋಕೆ ಒಂದು ಒಳ್ಳೆ ದೈವಿಕ ಜಾಗವನ್ನು ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಜೈ ಶ್ರೀ ಕೃಷ್ಣ. ಸರ್ವೇ ಜನ ಸುಖಿನೋ ಭವಂತು. ಪಶು ಪಕ್ಷಿ ಎಲ್ಲ ಜೀವಿಗಳಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ, ಎಲ್ಲರ ದಿನ ಚೆನ್ನಾಗಿದೆ ಅಂತ ಭಾವಿಸ್ತಾ, ನಮ್ಮ ಲೇಖನ ಗೋಶಾಲೆಯಿಂದ ನಿಮ್ಮ ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಗೋಶಾಲೆ ಯಲಹಂಕದ ದಟ್ಟ ಅರಣ್ಯ ಪ್ರದೇಶವಾದ ಅವಳಹಳ್ಳಿ ಫಾರೆಸ್ಟ್ ಹಾಗೆ ಜರಕಬಂಡಿ ಫಾರೆಸ್ಟ್ನ ಹಾದಿ ಹೋಗುವ ಮಾರ್ಗದಲ್ಲಿದ್ದು, ಸುತ್ತ ಹಸಿರುವನ, ಕೆರೆದಂಡೆಯ ನೀರಿನ ಶಬ್ದ, ನೀರಿನ ತುಂಬೆಲ್ಲ ಹರಳಿ ನಿಂತ ತಾವರೆ, ಮೀನ ಹೆಜ್ಜೆಯ ಮನೋಹರ ದೃಶ್ಯ, ಈ ಎಲ್ಲದರ ಮಧ್ಯಭಾಗದಲ್ಲಿರುವ ಮೈಲಪ್ಪನಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಸ್ಥಾಪಿಸಲಾಗಿದ್ದು, ಇದು ದೇಸಿ ಗೋವುಗಳ ದೇವಾಲಯ. ಇಲ್ಲಿ ಗೋಮಾತೆಯನ್ನ ಪ್ರಾಣಿಯಾಗಿ ಅಲ್ಲ, ನಮ್ಮ ಮನೆಯ ಸದಸ್ಯರಂತೆ ನೋಡಲ್ಪಟ್ಟಿದೆ. ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದ್ದು, ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ. ಇಲ್ಲಿ 4ಕ್ಕಿಂತ ಹೆಚ್ಚು ದೇಸಿ ಹಸುಗಳ ತಳಿಗಳಿದ್ದು, 50ಕ್ಕಿಂತ ಹೆಚ್ಚು ಗೋಗಳು ನೋಡೋಕೆ ಸಿಗತ್ತೆ. ನೀವು, ನಿಮ್ಮ ಕುಟುಂಬ, ಸ್ನೇಹಿತರು, ಮನೆಯ ಹಿರಿಯರು, ಪುಟ್ಟ ಮಕ್ಕಳು ಎಲ್ಲರೂ ಬರ್ಬೋದಾದಂತ ಸ್ಥಳ ಇದಾಗಿದೆ. ಮೊದಲೇ ಹೇಳ್ದಾಗೆ ಯಾವುದೇ ಪ್ರವೇಶ ಶುಲ್ಕ ಇಲ್ಲ. ಇಲ್ಲಿ ನೀವು ಧ್ಯಾನ, ಮೆಡಿಟೇಷನ್, ಯೋಗ ಮಾಡಬಹುದು. ಸ್ವತಃ ನಿಮ್ಮ ಕೈಯಿಂದ ಗೋಮಾತೆಗೆ ಆಹಾರವನ್ನ ಕೊಡಬಹುದು. ನೆಮ್ಮದಿಯಾಗಿ ಗೋಶಾಲೆಯ ಸುತ್ತ ಸುತ್ತಾಡ್ಬೋದು. ಆಧ್ಯಾತ್ಮಿಕವಾದ ಮನ ಪರಿವರ್ತನೆಯ ಅನುಭವವನ್ನ ಪಡಿಬಹುದು. ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 33 ಕೋಟಿ ದೇವಾನುದೇವತೆಗಳು ಗೋಮಾತೆಯಲ್ಲಿ ವಾಸಿಸ್ತಾರೆ ಎಂಬ ನಂಬಿಕೆ ಹಾಗೆ ಉಲ್ಲೇಖವಿದೆ. ಹಾಗಾಗಿ ನಮ್ಮ ಗೋಶಾಲೆ ದೇವಸ್ಥಾನದಷ್ಟೇ ಪವಿತ್ರವಾದ ಸ್ಥಳ ಅಂತ ಹೇಳೋಕೆ ನಮ್ಗೆ ತುಂಬಾ ಸಂತೋಷ ಆಗತ್ತೆ. ಬೆಂಗಳೂರಿನ ಯಾವುದೇ ಮೂಲೆಯಿಂದ ನಮ್ಮ ಗೋಶಾಲೆಗೆ ಒಂದೇ 1 ಗಂಟೆಯೊಳಗೆ ತಲುಪಬಹುದು. ಹಿರಿಯರಿಂದ ಮಕ್ಕಳ ತನಕ ಅನೇಕರಿಗೆ ಇಲ್ಲಿ ಬಂದು ಶಾಂತಿ, ನೆಮ್ಮದಿ, ಸಂತೋಷ ಸಿಕ್ಕಿದೆ. ಅವರ ಕುಟುಂಬದೊಂದಿಗೆ ಇಲ್ಲಿ ಬಂದು ಒಳ್ಳೆ ಅತ್ಯುತ್ತಮ ಕ್ಷಣಗಳನ್ನ ಕಳೆದಿರೋ ಅನುಭವವಿದೆ. ಬನ್ನಿ, ಗೋಶಾಲೆನ ಹಾಗೆ ನಮ್ಮ ಗೋಗಳನ್ನ ನಿಮ್ಗೆ ಪರಿಚಯ ಮಾಡಿ ಕೊಡ್ತೇನೆ. ನೀವು ಬಂದ ತಕ್ಷಣ ನಿಮ್ಗೆ ಒಂದು ಮಂಟಪ ತರ ಗುಡಿಸಲು ಸಿಗತ್ತೆ. ಇಲ್ಲಿ ನೀವು ಕುತ್ಕೊಂಡು ಮೆಡಿಟೇಷನ್, ಯೋಗ ಅಥವಾ ಗೋಮಾತೆಯರನ್ನ ನೋಡಿ ನಿಮ್ಮ ಸಮಯವನ್ನ ಕಳಿಬಹುದು. ಇವಾಗ ನೋಡ್ತಾ ಇರೋ ಈ ಮುಖ್ಯ ದ್ವಾರ ನಮ್ಮ ಗೋಶಾಲೆ ಒಳ ಹೋಗೋ ಮೊದಲು ಕಾಲು ತೊಳಿಬೇಕು. ಯಾಕಂದ್ರೆ ಈ ಜಾಗ ದೇವಾಲಯದಷ್ಟೇ ಪವಿತ್ರ ಅಂತ ನಾವು ಭಾವಿಸ್ತೀವಿ. ಒಳಗೆ ನೀವು ನೋಡ್ತಾ ಇರ್ಬೋದು, ಗೋಮಾತೆ ಹಾಗೂ ನಂದಿಗೆ ಆಹಾರ ಕೊಡುವಂತ ಸ್ಥಳ. ನಮ್ಮ ಪ್ರೀತಿಯ ಗೋಮಾತೆ ನಂದಿಯರ ಪರಿಚಯ ನಿಮ್ಗೆ ಮಾಡಿಸ್ತೀನಿ. ಲಕ್ಷ್ಮಿ ಮತ್ತೆ ಗೌರಿ ನಮ್ಮ ಮೊದಲ 2 ಗೋಮಾತೆಯರು. ಕೃಷ್ಣ ಇಲ್ಲಿ ಜನಿಸಿದಂಥ ಮೊದಲನೆಯ ಕರು. ಬಲರಾಮ ನಮ್ಮ ಗೋಶಾಲೆಯ ಹೃದಯ ಭಾಗ ಈ ನಮ್ಮ ಬಲರಾಮ ಅಂತಾನೆ ಹೇಳ್ಬೋದು. ಹೀಗೆ ನಂದಿ, ಯೋಗಿ, ಶಿವು, ಲಕ್ಷ್ಮಣ, ಸೀತಮ್ಮ, ತುಂಗ, ಅಂಬಿಕಾ, ಶಾರದ, ಸಿದ್ಧಿ, ಇನ್ನ ಇವಾಗಿನ ಪುಟ್ಟ ಕಂದಮ್ಮಗಳು ರೇಣುಕಾ, ರಾಘವೇಂದ್ರ, ಕುಶಿ, ರಾಧಾ, ಜಟಲಿಂಗೇಶ್ವರ, ಭೂಮಿಕಾ ಹಾಗೆ ಮಹಾಲಿಂಗೇಶ್ವರ. ಇನ್ನ ನಮ್ಮ ಶ್ಯಾಮ, ರಾಯರು ಇಂದಿನ ಅತಿ ಪ್ರಿಯವಾದ ಗೋ, ಎಲ್ಲರ ಅಚ್ಚುಮೆಚ್ಚಿನ ಮುದ್ದು ಕಂದಮ್ಮಗಳು. ಹೀಗೆ ಇಲ್ಲಿ ಇರುವಂತ ಪ್ರತಿ ಗೋಗಳಿಗೆ ಅದರ ಹೆಸರುಂಟು. ಇನ್ನ ನಮ್ಮ ದೈನಂದಿನ ಚಟುವಟಿಕೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ನಮ್ಮ ದಿನಚರಿ ಶುರು ಆಗತ್ತೆ. ನಮ್ಮ ಗೋಗಳಿಗೆ ಅತಿ ಪ್ರಿಯವಾದ ಸಮಯವಿದು. ಎಲ್ಲಾ ಗೋಗಳು ಸಹ ಒಂದೆಡೆ ವಿಶ್ರಮಿಸುತ್ತಾ ಆಸಕ್ತಿಯಿಂದ ಪಾರಾಯಣ ಸಮಯವನ್ನ ಕಳೀತಾರೆ. ಬೆಳಿಗ್ಗೆ ಫ್ರೆಶ್ ಹಸಿರು ಮೇವು ಕೊಯ್ದು ಅದನ್ನ ಸ್ಯಾನಿಟೈಸ್ ಆದ ಮೆಷಿನ್ ನಲ್ಲಿ ಕಟ್ ಮಾಡಿ ಗೋಗಳಿಗೆ ನೀಡ್ತೀವಿ. ಮಧ್ಯಾಹ್ನ ಸೈಲೇಜ್, ಒಣ ಮೇವು ಕೊಡ್ತೀವಿ. ಸಂಜೆ ಬರುವ ಗೋಭಕ್ತರು ತಾಜಾ ತರಕಾರಿ, ಹಣ್ಣು, ಹಸಿರು ಮೇವು ತಂದು ಕೊಡ್ತಾರೆ. ಜೊತೆಗೆ ಸ್ವಚ್ಛ ನೀರು, ಸಿರಿಧಾನ್ಯ, ಮಲ್ಟಿಗ್ರೇನ್ ನ್ಯೂಟ್ರಿಷನ್ ಪ್ರೋಟೀನ್ ಪೌಡರ್ ಈ ಮಿಶ್ರಣ ಕೊಡ್ತೀವಿ. ಸಂಜೆ ಗೋಮಾತೆಯನ್ನ ಮೈದಾನಕ್ಕೆ ಬಿಡ್ತೀವಿ. ಅವು ಸಂತೋಷದಿಂದ ಸಮಯವನ್ನ ಗ್ರೌಂಡ್ ನಲ್ಲಿ ಕಳೀತಾರೆ. ಇಲ್ಲಿನ ಹಾಲಿನ ವಿಷಯದಲ್ಲಿ ಮೊದಲು ಹಕ್ಕು ಯಾವತ್ತೂ ಕರುವಿಗೆನೆ. ಪಂಚಗವ್ಯಕ್ಕೆ ಬೇಕಾದಷ್ಟು ಮಾತ್ರ ನಾವು ಬಳಸ್ತೇವೆ. ಪ್ರತಿ ವಾರ, ತಿಂಗಳಿಗೆ 1 ಬಾರಿ ಅಥವಾ ಅವಶ್ಯಕತೆ ಇದ್ದಾಗ ವೆಟರ್ನರಿ ಡಾಕ್ಟರ್ ಇಂದ ನಮ್ಮ ಗೋಗಳ ಯೋಗ ಕ್ಷೇಮ ನೋಡ್ಕೋತೀವಿ. ಹಾಗಾಗಿ ನಮ್ಮ ಗೋಗಳು, ಗೋಶಾಲೆ ಸ್ವಚ್ಛಂದವಾಗಿ ನಿಮ್ಮ ಸಮಯವನ್ನ ಕಳೆಯಲು ಶುದ್ಧ, ಸ್ವಚ್ಛವಾದ ಹಾಗೂ ದೈವಿಕ ಶಕ್ತಿಯುಳ್ಳ ಸ್ಥಳ. ಏನೋ ಗೊತ್ತಿಲ್ಲ, ನಮ್ಮ ಅಜ್ಜಿ, ತಾತ, ಪೂರ್ವಜರು ಸಾಕಾಣಿಕೆ ಮಾಡ್ತಾ ಇದ್ದಿದ್ರಿಂದ ಈ ಒಲ್ವೋ ಏನೋ ಗೋಗಳ ಮೇಲೆ ಅಪಾರವಾದ ಪ್ರೀತಿ ಶುರುವಾಗಿ ಅವು ನಮ್ಮ ಮನೆಯ ಸದಸ್ಯರಂತೆ ಆಗ್ಬಿಟ್ವು. ಪ್ರತಿದಿನ ಇವುಗಳ ಮೇಲೆ ಅಧ್ಯಯನ, ಇನ್ನಷ್ಟು ಇದರ ಬಗ್ಗೆ ಮಾಹಿತಿಗಳು ಕಲೆ ಹಾಕ್ತಾ ದೇಸಿ ಗೋವುಗಳು ಮಾನವರಿಗೆ ಒಂದು ಅದ್ಭುತ ಉಡುಗೊರೆ ಅಂತ ಗೊತ್ತಾಯಿತು. ಗೋಮಯವನ್ನ ಅಂದ್ರೆ ಸಗಣಿಯನ್ನ ಗೊಬ್ಬರವಾಗಿ ಬಳಸ್ತಾ ಇದ್ವಿ. ನೋಡ್ತಾ ನೋಡ್ತಾ ನಮ್ಮ ಮನೆ, ತೋಟ ಹಸಿರಿನಿಂದ, ಹೂಗಳಿಂದ ತುಂಬಿಡ್ತು. ಹಾಗೆ ಪಂಚಗವ್ಯ
ಅಂದ್ರೆ ದೇಸಿ ಗೋಮಾತೆಯ ಹಾಲು, ಮೊಸರು, ಗೋಮೂತ್ರ, ಗೋಮಯ, ತುಪ್ಪ ಇದನ್ನ ಪಂಚಗವ್ಯ ಅಂತ ಹೇಳ್ತಾರೆ. ಈ ಪಂಚಗವ್ಯದಿಂದ ಮಾಡಿದ ಧೂಪವನ್ನು ಉಪಯೋಗಿಸಿ ಮನೆಯಲ್ಲಿ ಒಂದು ಚೇಂಜಸ್ ಕಾಣಿಸ್ತು. ಏನೋ ಒಂದು ಸಕಾರಾತ್ಮಕ ಅನುಭವ ಆಯ್ತು. ಆಯುರ್ವೇದ ಚಿಕಿತ್ಸೆಯಲ್ಲಿ ಅಂದಿನ ಕಾಲದ ಮೆಡಿಸಿನ್ಗೆ ಬಳಸ್ತಾ ಇದ್ದಂತ ದೇಸಿ ಹಸುಗಳ ಮಹತ್ವ, ಬೆನಿಫಿಟ್ಸ್ ನ ಇಂದಿನ ಪೀಳಿಗೆ ಎಷ್ಟು ಕಡೆಗಣಿಸ್ತಾ ಇದೆ ಅಂತ ತಿಳಿತು. ಹೀಗೆ ನಮ್ಮ ಪೂರ್ವಜರು ಗೋಮಾತೆಯನ್ನ ಯಾಕೆ ಮನೆಯವರ ಹಾಗೆ ನೋಡ್ಕೊಂಡ್ರು, ಯಾಕೆ ದೇಸಿ ಗೋವುಗಳಿಗೆ ಅಷ್ಟು ಮಹತ್ವ ಕೊಟ್ರು ಅನ್ನೋದು ಅರಿವಾಯ್ತು. ಹೀಗೆ ಶುರುವಾಯ್ತು ನೋಡಿ. ಈಗಾಗಲೇ ನಮ್ಮ ದೇಸಿ ತಳಿಗಳ ಸಂಖ್ಯೆ ಕ್ಷೀಣಿಸಿ ಹೋಗಿದೆ. ಕೋಟಿಗಟ್ಟಲೆ ಇದ್ದ ತಳಿಗಳು ಬೆರಳೆಣಿಕೆಗೆ ಬಂದು ನಿಂತಿದೆ. ಹಾಲಿನಲ್ಲಿ ಆಗ್ತಾ ಇರುವಂತ ದಂಧೆ, ಅದರಿಂದ ಆಗ್ತಾ ಇರೋ ಆರೋಗ್ಯದ ದುಷ್ಪರಿಣಾಮಗಳು, ಬಿಪಿ, ಶುಗರ್, ಅರ್ಲಿ ಪ್ಯೂಬರ್ಟಿ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಾಣ್ತಿದೆ. ಉಪಯೋಗಿಸೋ ಪೂಜಾ ಸಾಮಗ್ರಿಗಳು, ಉದಾಹರಣೆಗೆ ಧೂಪ, ಎಲ್ಲವೂ ಸುವಾಸನೆಗಾಗಿ ಇಂದಿನ ಫಾಸ್ಟ್ ಫಾರ್ವರ್ಡಿಂಗ್ ಜಗತ್ತಿಗೆ ಅನುಗುಣವಾಗಿ ಕಂಪ್ಲೀಟ್ ಕೆಮಿಕಲ್ ಪ್ರಾಡಕ್ಟ್ಸ್ ನ ಉಪಯೋಗಿಸ್ತಿರೋದು. ಆಹಾರ, ಹಣ್ಣು, ಹಂಪಲು, ತರಕಾರಿ, ಸೊಪ್ಪುಗಳ ಫಲವತ್ತತೆ, ದೇಸಿ ಗೋಮಾತೆಯರ ಗೊಬ್ಬರದಿಂದ ಅತ್ಯುತ್ತಮ ಫಸಲುಗಳನ್ನ ಕೊಡ್ತಾ ಇದ್ದಂಥ ಭೂತಾಯಿ ಇಂದು ಮಣ್ಣಿನ ಫಲವತ್ತತೆಯನ್ನ ಕಳ್ಕೊಂಡು ಸೇವ್ ಸಾಯಿಲ್ ಅಂತ ಪ್ರಚಾರ ಮಾಡೋ ಮಟ್ಟಿಗೆ ಬಂದು ನಿಂತಿದೆ. ಅಂದು ಹಾಸ್ಪಿಟಲ್, ಡಾಕ್ಟರ್ ಶುರುವಾಗಿದ್ದೆ ನಮ್ಮ ಆಯುರ್ವೇದದ ವೈದ್ಯರಿಂದ. ಎಲ್ಲಾ ಮೆಡಿಸಿನ್ಗಳಿಗೆ ಮೂಲ ನಮ್ಮ ದೇಸಿಯ ತಳಿಗಳು. ಇದೆಲ್ಲ ಉಲ್ಲೇಖವನ್ನ ಸುಟ್ಟು ಇಂದು ನಮ್ಮ ಜೀವನವನ್ನೇ ಸರ್ವನಾಶದ ಬಳಿ ಎಳೆದೋಗ್ತಾ ಇದೆ. ಇವೇ ನಮ್ಮ ಕಣ್ಣು ತೆರೆಸಿದ್ದು. ನಮ್ಮ ಜೀವನದ ಗುರಿ ಒಂದೇ, ದೇಸಿಯ ತಳಿಗಳನ್ನ ಉಳಿಸೋದು, ಅವುಗಳ ಬೆನಿಫಿಟ್ಸ್ ನ ಎಲ್ರಿಗೂ ತಲುಪಿಸೋದು ಅಂತ ದೃಢ ನಿರ್ಧಾರ ಮಾಡಿದ್ವಿ. ನಮ್ಮ ಜೀವನವಂತೂ ಹೀಗಾಯ್ತು. ಆದ್ರೆ ಅಟ್ಲೀಸ್ಟ್ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಪೂರ್ವಜರ ದಿನಚರಿ, ಆ ಆರೋಗ್ಯಕರ ಜೀವನ ಶೈಲಿ, ಆರೋಗ್ಯ ಭೂಮಿಯನ್ನ ಬಿಟ್ಟು ಹೋಗೋಣ. ನಮ್ಮ ಗೋಗಳಿಂದ ನಮಗೆ ಸಿಗುವ ಬೆನಿಫಿಟ್ಸ್ ಇದನ್ನೆಲ್ಲ ಸಾರಬೇಕು ಅಂತ ಈ ಹೆಜ್ಜೆಯನ್ನ ಇಡ್ತಿದ್ದೀವಿ. 2 ಗೋವುಗಳಿಂದ ಆರಂಭವಾದ ನಮ್ಮ ಪಯಣ ಇಂದು 500ಕ್ಕಿಂತ ಹೆಚ್ಚು ಗೋಭಕ್ತರ ಕುಟುಂಬ ಆಗಿದೆ. ಇಲ್ಲಿ ಗೋಶಾಲೆಗೆ ಬರುವ ಭಕ್ತರಿಗಾಗಿ ಸ್ವಯಂ ಸೇವೆಯ ಅವಕಾಶ ಲಭ್ಯವಿದೆ. ಮೊದಲನೇದಾಗಿ ಗೋಗ್ರಾಸ ಸೇವೆ, ಅಂದ್ರೆ ಗೋಗಳಿಗೆ ಆಹಾರವನ್ನ ನೀಡೋದು. ಗೋಗ್ರಾಸಕ್ಕೆ ವೇದ ಪುರಾಣಗಳಲ್ಲಿ ಮಹತ್ವವಾದ ಉಲ್ಲೇಖವಿದೆ. ಗೋಗಳಿಗೆ ಭಕ್ತಿಯಿಂದ ನೀವು ತಿನ್ನಿಸುವ ಆಹಾರವು 33 ಕೋಟಿ ದೇವಾನು ದೇವತೆಗಳಿಗೆ ತೃಪ್ತಿಯಾದಂತೆ. ಇದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ದೊರೆತು ನಿಮ್ಗೆ ಹಾಗೆ ನಿಮ್ಮ ಕುಟುಂಬಕ್ಕೆ ಸಕಾರಾತ್ಮಕತೆಯ ಸಂತೋಷ ಅನುಭವವಾಗುತ್ತೆ. 2ನೇದಾಗಿ ಗೋಮಾತೆಯ ಸ್ಪರ್ಶ ಹಾಗೆ ನಮಸ್ಕಾರ. ಶ್ರದ್ಧೆಯಿಂದ ಗೋಮಾತೆಯನ್ನ ಸ್ಪರ್ಶಿಸಿ ನಮಸ್ಕರಿಸಿ, ಇದರಿಂದ ಮನಸ್ಸಿಗೆ ಶಾಂತಿ ಹಾಗೆ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ. 3ನೇದಾಗಿ ಗೋಮಾತೆಯ ತಿಲಕಧಾರಣೆ. ಗೋವುಗಳು ನಡೆದ ಪಾದದ ಧೂಳನ್ನ ತಿಲಕವನ್ನಾಗಿ ಅಥವಾ ಗೋಮಯದ ಭಸ್ಮ ಅಥವಾ ವಿಭೂತಿಯನ್ನ ಧರಿಸುವುದು ಪವಿತ್ರತೆ ಹಾಗೆ ಹೆವಿಲ್ ಹೈ ಅಂದ್ರೆ ನಕಾರಾತ್ಮಕತೆಯ ರಕ್ಷಣೆಯ ಸಂಕೇತ. 4ನೇದಾಗಿ ಸ್ವಯಂ ಸೇವೆ. ಗೋಶಾಲೆಯ ಸ್ವಚ್ಛತೆ, ಆಹಾರ ವಿತರಣೆ ಅಥವಾ ಇನ್ನಿತರ ಯಾವುದೇ ಗೋಶಾಲೆಯ ಕೆಲಸಗಳಲ್ಲಿ ಸಹಾಯ ಮಾಡುವ ಮೂಲಕ ಸೇವಾ ಭಾವವನ್ನ ಮೆರೆಯಬಹುದು. 5ನೇದಾಗಿ ಗಿಡ, ಮರ, ತೋಟಗಳನ್ನ ಪಾಲನೆ. ಅಂದ್ರೆ ಗೋಶಾಲೆಯ ಸುತ್ತಮುತ್ತ ಮರಗಳು, ಗಿಡಗಳನ್ನ ನೆಟ್ಟು ಪರಿಸರದ ಸಂರಕ್ಷಣೆಗೆ ಸಹಕರಿಸಬಹುದು. 6ನೇದಾಗಿ ಪಂಚಗವ್ಯ ಉತ್ಪನ್ನಗಳ ಮಹತ್ವವನ್ನ ಅರಿತು ಬೇರೆಯವರಿಗೆ ಜಾಗೃತಿ ಮೂಡಿಸೋದು. ಪಂಚಗವ್ಯದಿಂದ ತಯಾರಾದ ಧೂಪ, ದೀಪ, ಗೊಬ್ಬರವನ್ನ ಖರೀದಿಸುವ ಮೂಲಕ ಗೋಶಾಲೆಗಳಿಗೆ ಬೆಂಬಲವನ್ನ ನೀಡೋದು. 7ನೇದಾಗಿ ನಿಮ್ಮ ಅನುಭವವನ್ನ ಗೋಶಾಲೆಯಲ್ಲಿ ನೀವು ಕಳೆದ ಕ್ಷಣಗಳನ್ನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ದೇಸಿ ಗೋವುಗಳ ಸೇವೆಗೆ ಇನ್ನಷ್ಟು ಜನರನ್ನ ತಲುಪಬಹುದು. ಇದರಿಂದ ದೇಸಿ ತಳಿಗಳನ್ನ ಹೆಚ್ಚಿಸುವ ನಮ್ಮ ಮಿಷನ್ಗೆ ಇನ್ನಷ್ಟು ಬಲ ಸಿಕ್ಕಂತಾಗತ್ತೆ. 8ನೇದಾಗಿ ಧ್ಯಾನ ಮತ್ತು ದೈವಿಕ ಸಮಯ. ಗೋಮಾತೆಯ ಸಮೀಪದಲ್ಲಿ ಕೆಲವು ಕ್ಷಣ ಶಾಂತವಾಗಿ ಕುಳಿತು ಧ್ಯಾನ, ಭಜನೆ, ಅಗ್ನಿಹೋತ್ರಿ ಹೋಮ, ಹವನ ಮಾಡುವ ಮೂಲಕ ಇನ್ನಷ್ಟು ಸಕಾರಾತ್ಮಕತೆಯ ಅನುಭವವನ್ನ ಪಡೆಯಬಹುದು. 9ನೇದಾಗಿ ಶೈಕ್ಷಣಿಕ ಭೇಟಿ. ಯಾವುದೇ ಕಾಲೇಜ್, ಸ್ಕೂಲ್ ಮಕ್ಕಳು ಹಾಗೆ ಕುಟುಂಬದವರು ದೇಸಿ ಗೋಗಳ ಪ್ರಭೇದಗಳು, ಪಂಚಗವ್ಯ ಉಪಯೋಗಗಳು ಹಾಗೆ ಗೋ ಸಂರಕ್ಷಣೆಯ ಮಹತ್ವವನ್ನ ಅರಿತು ಮುಂದಿನ ಪೀಳಿಗೆಗೆ ಅರಿವು ಮೂಡಿಸುವಂತ ಪ್ರಯತ್ನವನ್ನ ಮಾಡಬಹುದು. 10ನೇದಾಗಿ ಪಂಚಗವ್ಯ ಉತ್ಪನ್ನಗಳ ಮ್ಯಾನುಫ್ಯಾಕ್ಚರಿಂಗ್ ರಿಸರ್ಚ್ ವರ್ಕ್ಶಾಪ್ಗಳನ್ನ ಮಾಡಬಹುದು. 11ನೇದಾಗಿ ಗೋವುಗಳ ಸೇವೆ ಪಟ್ಟಿ. ಮೊದಲೇ ಹೇಳಿದಾಗೆ ಇದೊಂದು ಝೀರೋ ಪ್ರಾಫಿಟ್ ಆರ್ಗನೈಸೇಷನ್. ಆದರೆ ನಿಮ್ಮ ಆಸಕ್ತಿ ಅನುಕೂಲಕ್ಕೆ ಅನುಗುಣವಾಗಿ ಮೇಲಿರುವ ಪಟ್ಟಿಯ ಸೇವೆಯನ್ನ ಗೋಶಾಲೆಯಲ್ಲಿ ಗೋಗಳಿಗೆ ಆಹಾರವನ್ನ ನೀಡುವುದು. 12ನೇದಾಗಿ ನಿಮ್ಮ ಯಾವುದೇ ಶುಭ ಸಮಾರಂಭ, ಉದಾಹರಣೆಗೆ ಹಬ್ಬ ಹರಿದಿನಗಳು, ಹುಟ್ಟಿದ ಹಬ್ಬ, ವಾರ್ಷಿಕೋತ್ಸವಗಳನ್ನ ನಮ್ಮ ಗೋಗಳ ಜೊತೆ ಗೋಶಾಲೆಯಲ್ಲಿ ಆಚರಿಸಬಹುದು. ಸುಮಾರು ಹಿಂದಿನ ನಮ್ಮ ಹಿರಿಯರಿಂದ ಕೇಳಿದ ಕತೆ ಇದು. ನಮ್ಮ ಮನೆಯ ಹೆಣ್ಣು ಮಗಳೊಬ್ಬರು ಗರ್ಭಧರಿಸಿದ ಅದೇ ಸಮಯದಲ್ಲಿ ಮನೆಯ ಗೋಮಾತೆ ಸಹ ಗರ್ಭಧರಿಸಿದ್ರು. ಅಂದಿನ ಕಾಲದಲ್ಲಿ ಟೆಕ್ನಾಲಜಿ ಆಗಲಿ ಹಾಸ್ಪಿಟಲ್ಗಳಾಗಲಿ ಇಂದಿನಂತೆ ಇರಲಿಲ್ಲ.
ಮಹಿಳೆ ಮಗುವಿನ ಕರುಳು ಸುತ್ತಿದ್ದರಿಂದ ತಾಯಿ ಮಗುವಿನ ಜೀವಕ್ಕೆ ಅಪಾಯವಿತ್ತು. ಆಶ್ಚರ್ಯ ಎಂಬಂತೆ ಅಂದು ಮಹಿಳೆ ಹಾಗೂ ಮಗುವಿನ ಜೀವ ಉಳಿಯಿತು. ಆದರೆ ಅದೇ ದಿನ ಕೊಟ್ಟಿಗೆಯಲ್ಲಿ ಜನಿಸಿದ ಕರು ಸಹ ಕರುಳು ಸುತ್ತಿ ಜನಿಸಿದ್ದು ಅದರ ಜೀವ ಉಳಿಲಿಲ್ಲ. ಅಂದು ನಮ್ಮ ಕಷ್ಟ ಗೋಗೆ ತಟ್ಟು ನಮ್ಮನ್ನ ನಮ್ಮ ಗೋತಾಯಿ ರಕ್ಷಿಸಿದ್ಲು ಎಂಬ ನಂಬಿಕೆ ಉಂಟಾಯಿತು. ಇದೇ ತರ ನಿಮ್ಮ ಜೀವನದಲ್ಲಿಯೂ ಸಹ ನಡೆದಿರುವ ಸಂದರ್ಭವಿರುತ್ತೆ. ಗೋ ಸರ್ವದೇವಮಯ ಪ್ರೋಕ್ತ ಘೋ ಸರ್ವದೇವತ ಗೃಹ ಗೋಶಾ ತಿಷ್ಟಂತಿ ದೇವಾಶ್ಚ ಗೋಪಾಸ್ತು ಪರಮಂ ಪದಂ. ಅರ್ಥಾತ್ ಎಲ್ಲಾ ದೇವಾನುದೇವತೆಗಳಿಗೆ ಆಲಯ, ಅವರು ವಾಸಿಸುವಂತ ಗೃಹವೇ ನಮ್ಮ ಗೋಮಾತೆ. ಈ ಗೋಮಾತೆಯ ಸೇವೆ ಮಾಡಿದ್ರೆ ಅವರ ಆಶೀರ್ವಾದ ಪುಣ್ಯ ನಮಗೆ ದೊರೆಯುತ್ತೆ. ಈ ಶ್ಲೋಕವು ಸ್ಕಂದ ಪುರಾಣದ ಗೋ ಮಹತ್ವ ಕಾಂಡದಲ್ಲಿದೆ. ಗರುಡ ಪುರಾಣದ ಉಲ್ಲೇಖದ ಪ್ರಕಾರ ಯಾರು ಗೋಗಳನ್ನ ರಕ್ಷಿಸುತ್ತಾರೋ, ಗೋಗಳನ್ನ ಸಂತೋಷ ಪಡಿಸ್ತಾರೋ ಅವರ ಜೀವನವೂ ಸಹ ಸದಾ ಸಂತೋಷವಾಗಿರುತ್ತೆ. ಹಾಗೆ ಶ್ರೀಮದ್ ಭಾಗವತದಲ್ಲಿ ಸ್ವಯಂ ಶ್ರೀಕೃಷ್ಣ ಹೇಳ್ತಾರೆ, ಗೋಗಳು ದೈವಿಕ ಮಹತ್ವವುಳ್ಳ ತಾಯಿ. ಗೋಗಳು ಇದ್ದಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ, ಸ್ಥಿರತೆ ಇರುತ್ತೆ. ಹಾಗಾಗಿ ಶ್ರೀಕೃಷ್ಣನಿಗೆ ಗೋಪಾಲ, ಗೋಗಳನ್ನ ರಕ್ಷಿಸುವವ ಅಂತ ಹೇಳ್ತಾರೆ. ಮೇಲೆ ಹೇಳಿರುವಂತ ಯಾವುದೇ ಸೇವೆ ನಿಮ್ಮ ಇಚ್ಛಾ ಮನೋಭಾವದಿಂದ ಸ್ವಯಂ ಸೇವೆ ಸಲ್ಲಿಸಬಹುದು. ಯಾವುದೇ ರೀತಿಯ ಶುಲ್ಕವಿಲ್ಲದೆ ಸ್ವಯಂ ಸೇವೆ ಮಾಡಿ ಕಾಮಧೇನುವಿನ ಕೃಪೆಗೆ ಪಾತ್ರರಾಗಿ. ಯಾವುದೇ ಸೇವೆ ದೊಡ್ಡದು ಚಿಕ್ಕದು ಅಲ್ಲ. ಗೋಗಳಿಗೆ ನಿಮ್ಮ ಭಕ್ತಿ, ಶ್ರದ್ಧೆಯ ಈ ಎಲ್ಲಾ ಸೇವೆಯು ಆ ಭಗವಂತನಲ್ಲಿ ಖಂಡಿತವಾಗಿಯೂ ತಲುಪುತ್ತೆ. ಇದರಿಂದ ನಮ್ಮ ಮಿಷನ್ ಮುಂದಿನ ಪೀಳಿಗೆಗೆ ನಾವು ಅತ್ಯುತ್ತಮ ಶಿಕ್ಷಣ, ಆರೋಗ್ಯಕರವಾದ ದಿನಚರಿ ಹಾಗೆ ಭೂಮಿಯನ್ನ ಕೊಡುಗೆ ನೀಡಬಹುದು. ಕೆಲ ಪೆಟ್ಗಳಿಂದ ರೇಬೀಸ್, ಲೆಪ್ಟೋಸ್ಪೈರಲ್ ಇನ್ಫೆಕ್ಷನ್ ನಂತಹ ಕೆಟ್ಟ ರೋಗಕ್ಕೆ ವರ್ಷದಲ್ಲಿ ಇಡೀ ಜಗತ್ತಿನಾದ್ಯಂತ ಲಕ್ಷಗಟ್ಟಲೆ ಜನರು ಬಲಿಯಾಗ್ತಿರೋದನ್ನ ನಾವು ನೋಡ್ತಾ ಇದೀವಿ, ಕೇಳ್ತಾನೂ ಇದೀವಿ. ಯಾವುದೇ ತೊಂದರೆ ಕೊಡದೆ ಹಾಲಿಲ್ಲದ ಮಕ್ಕಳಿಗೆ ತನ್ನ ಅಮೃತವನ್ನ ನೀಡಿ ತನ್ನ ಗೋಮಯ ಅಂದ್ರೆ ಸಗಣಿಯಿಂದ ಭೂತಾಯಿಯ ಮಣ್ಣಿನ ಫಲವತ್ತೆಯನ್ನ ಕಾಪಾಡುವ ಗೋಮಾತೆ ಜಗತ್ತಿಗೆ ತಾಯಿ. ಈ ತಾಯಿಯನ್ನ ಮನೆ ಮನೆಗಳಲ್ಲಿಯೂ ನಮ್ಮ ಪೂರ್ವಜರಂತೆ ಸಾಕುವ ಕಾಲ ಬೇಗ ಬರ್ಲಿ ಅಂತ ಆಶಿಸ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇಲ್ಲಿ ಯಾರೇ ಬಂದ್ರು ಸ್ವತಃ ತಮ್ಮ ಕೈಗಳಿಂದನೇ ಆಹಾರ ಕೊಡ್ತಾರೆ, ಸಮಯ ಕಳೀತಾರೆ, ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ. ಈ ನಮ್ಮ ವಿಷನ್ ನಲ್ಲಿ ಭಾಗಿಯಾಗ್ತಾರೆ. ಇದೇ ನಮ್ಮ ಗುರಿ, ಅದೇ ನಮ್ಮ ಸೇವೆಯ ದಾರಿ. ನಮ್ಮನ್ನ ಇಲ್ಲಿವರೆಗೂ ಬೆಳೆಸಿ ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನಷ್ಟು ತಿಳಿಯಲು ಒಮ್ಮೆ ನಮ್ಮ ಗೋಶಾಲೆಗೆ ಭೇಟಿ ನೀಡಿ. ಧನ್ಯವಾದಗಳು. ಜೈ ಗೋಮಾತೆ.